ಇದೇ ಇವತ್ತಿನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನೊಂದು ಕಡೆ ಮಾರ್ಚ್ನಲ್ಲಿ ರಾಜಕೀಯ ಮಹಾಕಂಪನ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. ಸಿದ್ದು ಬಜೆಟ್ ಮಂಡನೆ ಬಳಿಕ ಬದಲಾಗುತ್ತಾ ಹಾಗಾದ್ರೆ ರಾಜ್ಯ ರಾಜಕೀಯದ ಚಿತ್ರಣ? ಆಲ್ರೆಡಿ 14 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. 15ನೇ ಬಜೆಟ್ಗೆ ಸಿದ್ಧತೆ ನಡೀತಾ ಇದೆ. ಮಾರ್ಚ್ ಪೊಲಿಟಿಕಲ್ ಸುನಾಮಿಗೆ ಗೇಮ್ ಪ್ಲಾನ್ ಕೂಡ ನಡೀತಾ ಇದೆ. ಅಶ್ವವೇಗ ವಾಹಿನಿಗೆ ಈಗಾಗಲೇ ಸಿಕ್ಕಿದೆ ಮಾರ್ಚ್ನ ಸಂಕ್ರಾಂತಿ ಸುದ್ದಿ. ಮಾರ್ಚ್ನಲ್ಲಿ ರಾಜಕೀಯ ಮಹಾಕಂಪನ. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟುತ್ತಾ ಇದ್ದಾವೆ. ಸಿದ್ದು ಬಜೆಟ್ ಮಂಡನೆ ಬಳಿಕ ಏನಾದರೂ ಪೊಲಿಟಿಕಲ್ ಸುನಾಮಿ ಗೇಮ್ ಏನಾದರೂ ನಡೆಯುತ್ತಾ? ಇದು ಅಶ್ವವೇಗ ವಾಹಿನಿಗೆ ಸಿಕ್ಕಿರುವಂತಹ ಮಾರ್ಚ್ನ ಸಂಕ್ರಾಂತಿ ಸುದ್ದಿ. ಇನ್ನು ಮಾರ್ಚ್ನಲ್ಲಿ ಮಹಾರಾಷ್ಟ್ರ ಮಾದರಿ ಕಂಪನ ಏನಾದರೂ ನಡೆಯುತ್ತಾ? ಯಾಕಂದರೆ ಅಲ್ಲಿ ಏಕನಾಥ ಶಿಂದೆ ಬಣದ ಒಂದಿಷ್ಟು ಮ್ಯಾಜಿಕ್ ನಡೆದಿತ್ತು. ಕರ್ನಾಟಕದಲ್ಲೂ ಅದೇ ರೀತಿಯಾದಂತಹ ಮ್ಯಾಜಿಕ್ ಆಗುತ್ತಾ? ಅಜಿತ್ ಪವಾರ್ ಮಾದರಿಯಲ್ಲೇ ಕಂಪನ ಸೃಷ್ಟಿಸ್ತಾರ ಈ ನಾಯಕ? ಹಾಗಾದರೆ ಕರ್ನಾಟಕದ ಅಜಿತ್ ಪವಾರ್ ಬಾಂಬ್ ಸಿಡಿಸಿರುವಂತಹ HD ಕುಮಾರಸ್ವಾಮಿ ಕೇಂದ್ರ ಸಚಿವರು. ಇದು ಮೂರೂ ಪಕ್ಷಗಳಲ್ಲಿ ನಡೀತಾ ಇರುವಂತಹ ರಾಜಕೀಯ ರಣತಂತ್ರ. ಕೇವಲ ಕಾಂಗ್ರೆಸ್ ಅಲ್ಲ, ಬಿಜೆಪಿ JDSನಲ್ಲೂ ನಡೀತಾ ಇದೆ. ಕರ್ನಾಟಕದ ಅಜಿತ್ ಪವಾರ್ ಯಾರು ಹಾಗಾದ್ರೆ? ಕರ್ನಾಟಕದ ಅಜಿತ್ ಪವಾರ್ ಮಾದರಿಯಲ್ಲಿ ಕಂಪನ ಸೃಷ್ಟಿಯಾಗದಾದ್ರೆ ಆ ಅಜಿತ್ ಪವಾರ್ ಯಾರು? ಮಹಾರಾಷ್ಟ್ರದ ಅಜಿತ್ ಪವಾರ್ ತರನೇ ಕರ್ನಾಟಕದಲ್ಲಿ ಇರುವಂತಹ ಅಜಿತ್ ಪವಾರ್ ಆದರೂ ಯಾರು ಹಾಗಾದ್ರೆ? ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ದಾರೆ. ಆ ಬಾಂಬ್ ಸಿಡಿಸಿರುವಂತಹ ಉದ್ದೇಶ ಆದರೂ ಏನು ಹಾಗಾದ್ರೆ? ಕಾಂಗ್ರೆಸ್, ಬಿಜೆಪಿ, JDS ಮೂರೂ ಪಕ್ಷದಲ್ಲೂ ಕೂಡ ಆಂತರಿಕ ಸಂಘರ್ಷಗಳು ನಡೀತಾ ಇದ್ದಾವೆ. ಒಳಗೊಳಗೆ ಬೊಗಿಲೇಳ್ತಾ ಇದೆ ಶಾಸಕರ ಅಸಮಾಧಾನಗಳು. ಶಾಸಕರ ಅಸಮಾಧಾನವನ್ನು ತಣಿಸಲಿಕ್ಕೆ ಪಕ್ಷಗಳ ವರಿಷ್ಠರ ಕಸರತ್ತೂ ಕೂಡ ಈಗ ನಡೀತಾ ಇದೆ. ಇನ್ನು JDSನಲ್ಲಿ ಈಗಾಗಲೇ ಶಾಸಕರನ್ನ ಹಿಡಿದಿಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆ ದೇವೇಗೌಡರು ಕುಮಾರಸ್ವಾಮಿ ದಿಢೀರ್ ಮೀಟಿಂಗ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಆಪರೇಷನ್ ಭೀತಿ, ಹಾಗಾಗಿ ಶಾಸಕರನ್ನ ಸೇಫ್ ಮಾಡುವಂತೆ ಮನವಿ ಕೂಡ ದೇವೇಗೌಡರು ಕೊಟ್ಟಿದ್ದಾರೆ. ಮಾರ್ಚ್ ಅಂತ್ಯದವರೆಗೆ ನಮ್ಮ ಶಾಸಕರನ್ನ ಹಿಡಿದಿಡಲಿಕ್ಕೆ ಮನವಿ ಮಾಡಿದ್ದೀವಿ. HD ದೇವೇಗೌಡರು HD ಕುಮಾರಸ್ವಾಮಿ ಬಳಿ ಈಗಾಗಲೇ JDSನ ಕೆಲ ಹಿರಿಯ ಶಾಸಕರು ಹೇಳ್ಕೊಂಡಿದ್ದಾರೆ. ಮತ್ತೊಂದೆಡೆ ಬಿಜೆಪಿಯಲ್ಲಿ ವಿಜಯೇಂದ್ರ ಯತ್ನಾಳ್ ಟೀಮ್ ಸಂಘರ್ಷವೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ JDS ಸೇರಿದಂತೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಬಸನಗೌಡ ಪಾಟೀಲ್, ಯತ್ನಾಳ್, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವ್ರದ್ದೊಂದು ಬಣ. ಕಾಂಗ್ರೆಸ್, ಬಿಜೆಪಿ, JDS ಮೂರೂ ಪಕ್ಷದಲ್ಲೂ ಆಂತರಿಕ ಕಲಹಗಳು ಒಳಗೊಳಗೆ ಬುಗಿಲೇಳ್ತಾ ಇದ್ದಾವೆ. ಮೂರೂ ಪಕ್ಷದ ಶಾಸಕರು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಮೂರೂ ಪಕ್ಷದಲ್ಲೂ ಅಸಮಾಧಾನವನ್ನು ತಣಿಸಲಿಕ್ಕೆ ಹಿರಿಯ ನಾಯಕರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ರು ಕೂಡ, ಆದರೆ ಶಾಸಕರ ಅಸಮಾಧಾನ ಮಾತ್ರ ಶಮನವೇ ಆಗ್ತಾ ಇಲ್ಲ. ಇದಕ್ಕೆ ಒಂದು ಮದ್ದು ಅರಿಯುವಂತಹ ಪ್ರಯತ್ನ ಮೂರೂ ಪಕ್ಷದಲ್ಲೂ ನಡೀತಾ ಇದೆ. ಬಿಜೆಪಿಯಲ್ಲೂ ಕೂಡ ಮದ್ದು ಅರಿಯುವಂಥ ಕೆಲಸ ಆಯಿತು, ಕಾಂಗ್ರೆಸ್ನಲ್ಲೂ ಕೂಡ ನಡೀತು, ಇನ್ನೊಂದು ಕಡೆ JDSನಲ್ಲೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ನಲ್ಲೂ CM ಕುರ್ಚಿಗಾಗಿ CM DCM ಬಣಗಳ ನಡುವೆ ವಾರ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೈಲೆಂಟ್ ಆಗಿದ್ದ CM ಬಣಕ್ಕೆ ಈಗ ಪವರ್ ಶೇರಿಂಗ್ ಸ್ಟ್ರೋಕ್ ನೀಡಿದ್ದಾರೆ DK. ಯಾವುದೇ ಒಪ್ಪಂದ ಆಗಿಲ್ಲ ಅಂತ ತಿರುಗೇಟು ನೀಡಿದ್ರು ಸಿದ್ದು ಟೀಮ್. ಅಂದರೆ ಅಹಿಂದ ಟೀಮ್. ಈ ಕದನ ಹೊತ್ತಿನಲ್ಲೇ CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿಯೂ ಕೂಡ ನಡೀತಾ ಇತ್ತು. ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಆರೋಪ ಕೂಡ ಆ ಭಾಗದ ಕಾಂಗ್ರೆಸ್ನ ಲೀಡರು, ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ದಾರೆ DKಶಿ ಹಸ್ತಕ್ಷೇಪ ಮಾಡಿರುವ ವಿಚಾರದಲ್ಲಿ. ಇನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಬೇಸರ ಹೊರ ಹಾಕಿದ್ದಾರೆ. ಡಿನ್ನರ್ ಮೀಟಿಂಗ್ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೀತಾ ಇದೆ. ಬೆಳಗಾವಿ ಎಫೆಕ್ಟ್ ಅಂತ ಇದ್ದಾವೆ ಕೆಲವೊಂದಿಷ್ಟು ಮೂಲಗಳು. JDS ಮತ್ತು ಬಿಜೆಪಿಯಲ್ಲಿ ಯಾವ ರೀತಿಯಲ್ಲಿ ಈ ಶಾಸಕರ ಅಸಮಾಧಾನ ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ ಸರ್ಕಾರ ರಚನೆಯಾದ ಪ್ರಾರಂಭ ದಿನದಿಂದ ಇವತ್ತಿನವರೆಗೂ ಕೂಡ ಸರ್ಕಾರದಲ್ಲಿ ಬಹಳ ಮುಖ್ಯವಾಗಿ ಸಂಚಲನ ಸೃಷ್ಟಿ ಆಗ್ತಾ ಇರೋದಂದ್ರೆ CM ಬದಲಾವಣೆಯ ಚರ್ಚೆ. DK ಶಿವಕುಮಾರ್ ನಾನು CM ಆಗಬೇಕು ಅನ್ನುವಂಥ ಇಂಗಿತವನ್ನು ಹೋದಲ್ಲಿ ಬಂದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ಹಿರಿಯ ಸಚಿವರುಗಳು ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಇವಾಗ ಆಗಿಲ್ಲ ಅಂದರೆ ಇನ್ಯಾವಾಗ ಆಗೋದು ಅಂತ ಶಿವಾನಂದ ಪಾಟೀಲ್, ಮತ್ತೊಂದು ಕಡೆ MB ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ನಾನು ಈಗ ಆಗಲ್ಲ ಮುಂದಿನ ಸಲ ನಾನು 2028ಕ್ಕೆ ರೆಡಿಯಾಗಿರ್ತೀನಿ ಅಂತ ಅವರೊಂದು ಕಡೆ,
ಹೀಗೆ ಸಾಕಷ್ಟು ಒಂದಿಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾವೆ. ಇನ್ನು 4 ಮ್ಯಾನ್ ಆರ್ಮಿ ಡಿನ್ನರ್ ಮೀಟಿಂಗ್ ಬಳಿಕ ಈಗ ಪಾರ್ಟಿ. ದಲಿತ ಸಚಿವರು ಶಾಸಕರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಆಗಿತ್ತು ಪರಮೇಶ್ವರ್ ನೇತೃತ್ವದಲ್ಲಿ. ಪರಮೇಶ್ವರ್ ಆಯೋಜನೆ ಮಾಡಿದ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಬಿದ್ದಿದೆ. ಬಿದ್ದಿರೋದು ಹೈಕಮಾಂಡಿಂದ. ಹೈಕಮಾಂಡ್ ಮೂಲಕ ಈಗಾಗಲೇ DCM ಬ್ರೇಕ್ ಹಾಕ್ಸಿದ್ರು. ನೋಡಿ, DCM ವಿದೇಶದಲ್ಲಿದ್ದರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇಲ್ಲಿ ಡಿನ್ನರ್ ಪಾರ್ಟಿ ಆಯಿತು. ಪಕ್ಷದ ಸಭೆಗಳಿಗೆ ಗೈರಾಗಿ ಸುರ್ಜೇವಾಲಾ ವಿರುದ್ಧ ಪರಮೇಶ್ವರ್, ರಾಜಣ್ಣ ಗರಂ ಆದರು. ಇದೆಲ್ಲ ಅರಿತು ಹೈಕಮಾಂಡ್ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿದೆ ಸುರ್ಜೇವಾಲಾ ಮೂಲಕ. ಸುರ್ಜೇವಾಲಾ ಕೂಡ ನಿನ್ನೆ ಬಂದಿದ್ದರು ರಾಜ್ಯಕ್ಕೆ. KPCC ಅಧ್ಯಕ್ಷ CM ಬದಲಾವಣೆ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನು ಕೊಡಬಾರ್ದು, ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಲೇಬಾರ್ದು ಅಂತ